ನಾಷ್ಟ ಇಲ್ಲ, ನಾಷ್ಟ ಬಸಕ್ ನೀರಿಲ್ಲ. ನಾ ಕೆಲ್ಸಕ್ಕೆ ಹೋಗುದು ಹೆಂಗ, ಕೆಲಸ ಮಾಡೋದು ಹೆಂಗ? ನೀ ನೋಡ್ರಿ ಈಗ ಅರ್ಬಿ ಒಣಗ್ ಹಾಕತಿ. ಹೌದು, ನಿಂದೇನು ಬೆಳಗ್ಗೆ ಎದ್ದೇಳ್ತೀಯ, ತಿಂತೀಯ, ಕೆಲ್ಸಕ್ಕೆ ಹೋಗ್ತೀಯ, ಬರ್ತೀಯ, ಮಲ್ಕೋತೀಯ. ಆದ್ರೆ ನಂದಾಗಲ್ವಲ್ಲ. ಈ ಮನೇಲಿರೋ ಕೆಲಸನೆಲ್ಲ ನಾನೇ ನೋಡ್ಕೋಬೇಕು. ಸಮಾಧಾನ. ನಿನ್ ಎದಕ್ ಕರ್ಕೊಂಬಂದನ್ನ? ಮತ್ ಕೆಲಸ ನೀ ಮಾಡಿದ್ಲೇನು ಬಾಜು ಮನೆ ಆಂಟಿ ಬಂದ್ ಮಾಡ್ತಾಳೇನ? ಅಷ್ಟೊಂದಿದ್ರೆ ಅವಳನ್ನೇ ಕಟ್ಕೋ, ತುತ್ತು ಮಾಡಿ ತಿನ್ನಿಸ್ತಾಳೆ. ಅಲ್ಲ, ತುತ್ತು ಮಾಡಿ ತಿನ್ಸಾಕ ಆಲ್ರೆಡಿ ರೆಡಿ ಅದಾಳ. ಆದ್ರೆ ನೀ ಮದುವೆ ಆದ ಕೂಡಲೇ ಪಟ್ಟಂತೆ ತುತ್ತು ಮಾಡಿ ತಿನ್ಸಿದ್ರೆ 4 ಮಂದಿ ಮುಂದೆ ಎಲ್ಲಾರು ನೋಡ್ಯಾರ. ಆಕಿನ ಕರ್ಕೊಂಡ್ ಬರ್ಬೋದಿತ್ತು. ಮತ್ ಚಪ್ಪಲ್ ಹರಿಯೋ ಬಿಡಿ ಬರ್ತಲ್ಲ ಮನಿ ಮಂದಿಲ್ಲ ಸೇರಿ. ಅದಕ್ಕೆ ಓ, ಮನೇಲಿ ಚಪ್ಲಿಯಿಂದ ಹೊಡಿತಾರಂತೆ, ಅದಕ್ಕೆ ಸುಮ್ಮನೆ ಇದೆಯಾ? ಇಲ್ಲಾಂದ್ರೆ ಅವಳನ್ನೇ ಕಟ್ಕೊಂಡು ಮಕ್ಳು ಮಾಡ್ಕೋತಿದ್ಯಲ್ಲ. ಹಂಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೋ. ಆಕಿ ಕೂಡ ಮಕ್ಳು ಮಾಡ್ಕೋದಾಗಿತ್ತಂದ್ರೆ ನಾನು ಇನ್ಯಾಕೆ ಕಟ್ಕೋತೀನಿ? ನಿನಗೊಂದು ಪಾಪ ಕೊಡ್ಬೇಕಂತ ಡಿಸೈಡ್ ಮಾಡಿನ. ನೀನು ಮದುವೆ ಆಗೀನಿ. ನಾವು ಮದುವೆ ಆಗಿ ಆಗ್ಲೇ 2 ವರ್ಷ ಆಯ್ತು, ಒಂದ್ ಮಗುನು ಕೊಟ್ಟಿಲ್ಲ. ನೀನು ಇನ್ನು ಡಿಸೈಡ್ ಮಾಡೋದ್ರಲ್ಲೇ ಇದೆಯಾ? ಸಮಾಧಾನ. ಮಗು ಕೊಡೋದು ದೊಡ್ಡ ವಿಷಯ ಅಲ್ಲ. ಆ ಮಗು ಹೊರಗೆ ಬಂದ ಮೇಲೆ ಅದನ್ನ ಹೆಂಗ್ ಬೆಳೆಸ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗೈತೆ ಲೈಫ್ನಾಗ. ನೋಡು, ಹೆಂಗೋ ಕಷ್ಟಪಟ್ಟು ದುಡ್ದು ಹೆಂಗೋ ಒಂದು 5-6 ಲಕ್ಷ ರೂಪಾಯಿ ದುಡ್ದು ಇಟ್ಟಿನ. ನೀ ಏನೋ ಅಂತಿದ್ಲೆ, ಫ್ರಿಜ್ಜ, ವಾಷಿಂಗ್ ಮಿಷಿನ್ ಅವೆಲ್ಲ ಬೇಡ, ಅಂತ ಒಂದು ಮನಿ ತೊಗೊಂಡು, ಆ ಮನಿ ತೊಗೊಂಡ್ಮೇಲೆ ಮಕ್ಳು ಮಾಡ್ಕೊಂಡು ಅವ್ರಿಗೂ ಒಂದು ಸ್ವಲ್ಪ ಅನಿಸ್ತೈತೆ, ಹೌದಪ್ಪ ನಮ್ಮ ಅಪ್ಪವ ನಮಗೋಸ್ಕರ ಏನೋ ಮಾಡಿರ್ತಾರಂತೇಳಿ. ಸ್ವಲ್ಪ ಸಮಾಧಾನ ಇಡ್ಕೋ. ಮದುವೆ ಆಗಿದ್ದ ಮಕ್ಳು ಮಾಡಕ್ಕಲ್ಲ, ಜೀವನ ಮಾಡಕ್ಕೂ ಐತಿ. ನಾನು ಹೇಳಿದ್ದು ಬರೀ ಮಕ್ಳು ಮಾಡ್ಕೊಳ್ಳೋಣ ಅಷ್ಟೇ ಅಂತ ಅಲ್ಲ. ಮದುವೆ ಆಗ್ಲೇ 2 ವರ್ಷ ಆಯ್ತು, ನನಗೂ ಆಸೆ ಇರುತ್ತೆ ಮಗುನ ಎತ್ಕೋಬೇಕು ಅಂತ. ನನ್ನ ಹೆಂಡತಿ ಮನಸ್ಸು ನಾನು ಅರ್ಥ ಮಾಡ್ಕೊಂಡಂಗೆ ಆಗ್ಬೇಕು. ಜಾಸ್ತಿ ತಲೆ ಕಟ್ಸೋಬೇಡ. ಈಗ ಪಟ್ ಹೋಗುವ. ಅಲ್ಲಿ ಮನೆ ನೋಡಿ ಒಂದು ಪದ್ಧತಿ ಐತಿ. ಒಂದು ಕಿಚನ, ಒಂದು ಬೆಡ್ರೂಮ, ಒಂದು ಹಾಲ. ಹೋಗುನು ಪದ್ಧತಿ ನೋಡೋನು ಹೆಂಗೈತಿ ನೋಡ್ಕೊಂಡು ಅವ್ನು ಡಬ್ ಬಡ್ದು ಕ್ಯಾರ್ ಆ ಮನೆ ತೊಗೊಂಡು ಬರೋನು. ಆ ಕಾಗದ ಪತ್ರ ಎಲ್ಲೆಲ್ಲಿ ಇಟ್ಟು ಅವ್ನು ರೊಕ್ಕ ಕೊಟ್ಟ ಮೇಲೆ ಬಾಂಡ್ ಮೇಲೆ ಸಹಿ ಮಾಡ್ಸ್ಕೊಂಬರೋನು. ಅದನ್ನ ರೆಡಿ ಮಾಡು. ಫಸ್ಟ್ ಹೋಗಿ ಬರ್ತಾನೆ 2 ನಿಮಿಷ. ಹೋಗಿ ರೆಡಿ ಮಾಡಿ, ಪಟ್ನ ರೆಡಿ ಮಾಡಿ. ಅರಿವೆಲ್ಲ ಮುಗ್ದಾವಲ್ಲ? ರೈಟ್. ವೆದರ್ ಅಂತೂ ಮಸ್ತ್ ಐತಿ. ಹಲೋ, ಸರ್ ನಮಸ್ಕಾರ ರೀ. ಹಂಗೇನಿಲ್ರಿ, ನಾನೇ ಮಾಡ್ಬೇಕು ಅನ್ಕೊಂಡಿನ್ರಿ. ಬರ್ತೀವಿ 5 ನಿಮಿಷನೇ ಬರ್ತೀವಿ. ಬೇರೆದವ್ರು ಯಾರು ಕೊಡಕ್ಕೆ ಹೋಗ್ಬೇಡ್ರಿ. ನಾನೇ ತೊಗೋಬೇಕ್ರಿ, ನಾನೇ ಮಾಡ್ಬೇಕು ಆ ಮನ್ಯಾಗ ಅಡಿಗೆ. ನಾನು ಹೇಟ್ ಮಾಡ್ತಾರ್ರಿ ಸರ್. ಆಯ್ತಾಯ್ತು, ಇನ್ನೊಂದು 5 ನಿಮಿಷ. ಏನು ತಲೆ ಕಟ್ಸೋಬೇಡ್ರಿ. ಅಮೌಂಟ್ ಎಲ್ಲ ಪದ್ಧತಿ ರೆಡಿ ಅದಾವ್ರಿ. ಒಂದು ಕ್ಯಾರಿ ಬೇಣೆ ಹಾಕೊಂಡು ಬಂದ್ಬಿಡ್ತೀನಿ. ಎಲ್ಲ ಫೋನ್ ಪೇ ಮಾಡ್ತಾನೆ ರೀ. ರೊಕ್ಕದ ಬಗ್ಗೆ ಏನು ತಲೆ ಕಟ್ಸೋಬೇಡ್ರಿ. ನಂದು ನಿಮ್ದು ರೊಕ್ಕ ಮನೆ ಎಲ್ಲ ಕ್ಲೀನ್ ಐತಿಲ್ರಿ, ಪದ್ಧತಿ ಐತಿಲ್ರಿ. ಏನಿಲ್ರಿ, ಅಲ್ಲಿ ಬರ್ತು ನಾ ಒಂದು ಬಾಂಡ್ ಮೇಲೆ ಸಹಿ ಮಾಡಿಸ್ಬಿಡ್ರಿ. ಎಲ್ಲ ರೆಡಿ ಮಾಡಿ. ಬಾಂಡ್ ನೀವು ರೆಡಿ ಮಾಡಿರಿ. ನಿಮ್ಮ ಕಡೆ ಒಂದು ಇರ್ತೈತೇನ್ರಿ? ಆಯ್ತಾಯ್ತು, ಅದ್ರ ಮೇಲೆ ಒಂದು ಹಾಕಾಗಿರುತ್ತೆ. ಸರಿ. ಅವ್ನು ಈಕಿ ಅದನ್ನ ಬಾಂಡ್ ರೆಡಿ ಮಾಡತ್ತಾಳ, ಈಕೆ ರೆಡಿ ಆಗತ್ತಾಳ, ಯಾರು ಗೊತ್ತು. ಮತ್ತೆ ಈಗ ರೆಡಿ ಆಗತ್ತಂದ್ರೆ 1 ತಾಸು 2 ತಾಸು ಹಿಡಿದಿತ್ತು ಮಾರ. ಮತ್ತೆ ನಾ ಇನ್ನೊಂದ್ಸಲ ಜಾಗ ಮಾಡೋ ಹೋಗಾಗತ್ತೆ. ಬಟ್ ಫಸ್ಟ್ ರೆಡಿ ಮಾಡಿಸ್ಬೇಕು. ನಾನು ಬರ್ಬೇಕಂತ ಕೈಯಲ್ಲಿ. ಸರಿ, ಅಮ್ಮ ಸಾಯ್ತಾನೆ ಫೋನ್ ಸಿಡಿ ಪಟ್ಟಂಗಿಡಿ. ಬನ್ನಿ. ಇಲ್ಲೇ ಇದ್ ಬಾ, ಎದಕ್ಕೆ ತಲೆ ಕಟ್ಸೋತಿ? ನಿನಗೇನು ಬೇಕು? ಮನೆ ಅಷ್ಟೇ ನಿನಗೆ ಬೇಕಿರೋದು. ಅಲ್ಲ ರೀ, 5 ಲಕ್ಷ ಕೊಟ್ಟು ಆ ಮನೆ ತಗೋಬಾರ್ದು, ಒಂದು ಕಾರ್ ತಗೊಂಡ್ರೆ ಆಗುತ್ತಲ್ವಾ? ಕಾರ್ ತೊಗೊಂಡ್ರೆ ಮಕ್ಳೇನು ಕಾರಿನ ಮಲ್ಕೋತಾರೋ ಏನೋ ಮನ್ಯಾಗ ಮಲ್ಕೋತಾರೋ? ಹಂಗಲ್ಲ ರೀ. ಮತ್ತೆ ಇನ್ನು ಹೆಂಗ್ರಿ? ನೀವು ಹೇಳ್ರಿ, ನಾವು ಕೇಳ್ತೀವ್ರಿ. ಮನೆ ಮಸ್ತ್ ಐತಿ, ನೀವು ನೋಡ್ರಿ, ಇಷ್ಟ ಆಕೈತಿ ಪಕ್ಕ. ನಿಂತರ ಇಲ್ಲಿ ಮುಟ್ಟ ಬಂದು ಕಷ್ಟಪಟ್ಟು ದುಡ್ಡು ಹೆಂಗೋ 5 ಲಕ್ಷ ರೂಪಾಯಿ ಗಳಿಸಿ ಮನೆ ತೊಗೊಳಕ್ಕೆ ನಿಂತನು. ಪದ್ಧತಿ ಮನೆ ತೊಗೊಂಡು ಎಲ್ಲೋ ತಂಗಿ ಅನ್ನ ಸಾಂಬಾರು ಮಾಡಿ ಹಾಕ. ಮತ್ತು ಉಪ್ಪಿಲ್ಲದ ಅನ್ನ ಸಾಂಬಾರು ಒಟ್ಟ ಕೊಡಕ್ಕೆ ಹೋಗೋಣ ನಮಗೆ. ಇನ್ನು ದುಡ್ಡಿಸ್ಕೊಂಡು ಬಕ್ರ ಮಾಡೋಣ ಅಂದರೆ ಬೇಗ ಬರ್ತಿಲ್ಲ. ಮಾತಾಡ ಮನಿ ಮಾಲಕ್ ಮೇಡಮ್ ಬರಾಕತ್ತೀರಿ ಸರ್? ಬರಾತೀರಿ? ಇಲ್ಲೇ ನಿಮ್ಮ ಮನೆ ಹಾದಿ ಆಗದು ರೀ. ಹಂಗೇನು ಮಾಡಕ್ಕೆ ಹೋಗ್ಬಿಡ್ರಿ ಪಾಪ. ರಾತ್ರಿ ನೋಡಪ್ಪ, 1 ಅವರ್ ಆಯಿತು ವೆಯ್ಟ್ ಮಾಡ್ತಾ ಇದ್ದೀನಿ. ಮನೆ ಮುಂದೆ ಕುತ್ಕೊಂಡಿದ್ದೀನಿ. ಬೇಗ ಬಂದರೆ ಬಾಂಡ್ ಮೇಲೆ ಸೈನ್ ಹಾಕ್ಬಿಡ್ತು ಮನೆ ಕೊಡ್ತೀನಿ, ಇಲ್ಲ ಬೇರೆಯವ್ರು ಕೊಟ್ಬಿಡ್ತೀನಿ. ಬೇಗ ಬರಬೇಕು.
ಬರಾತ್ರು ಇಲ್ಲೇ ನಿಮ್ಮ ಮನೆ ಹಾದ್ಯಾಗ ನಾವು ಏನು ತಲೆ ಕೆಡ್ಸೋಬೇಡ್ರಿ. ನಡಿಪ ಅವ್ನಿಗೆ ಎಷ್ಟು ಅರ್ಜೆಂಟ್ ಐತೆ ಆಮೇಲೆ ಸಹಾಯಪತ್ತ ನಾವು ಮಬ್ಬ ಬಿಡಿಸಿ ಮಗ ತೊಂಬತ್ತು ನಡಿ ಪಟ್ಟ ನಡಿ ಸುಮ್ಮನೆ ಕೈಗೆ ಹಿಡ್ಕೊಬಾರ್ದು. ಮನೆ ಅಂತ ಹೇಳಿದ್ರು ಸರ್, ಬಾಜೂರಿ ಮಸ್ತಾನ್ ಅವ್ರ ಮನೆ ಎಲ್ಲಿದ್ರಿ? ಮನಿ ತೊಗೊಳಕ್ ಬಂದಿವ್ರಿ. ಓ ಸಾರಿ, ನೀವೇ ಅಲ್ಲ ಫೋನ್ ಮಾಡಿದ್ದು? ನಾವು ಚೆನ್ನಾಗಿದ್ದೀರಾ? ಚೆನ್ನಾಗಿ ನೀವ್ರಿ? ಇದ್ಯಾರು? ಅದು ನಮ್ಮ ಏನ್ತಿರಿ ನಾವು ಇದೀವಿ ಬಿಡಕ್ಕೆ ಮಾತ್ರ. ಸಿಗರೇಟು ಎಣ್ಣೆ ಅಂಥವೆಲ್ಲ ಏನು ಬೇಡ. ಟೀ ಕಾಫಿ ಏನು ಬೇಡ. ನೋಡಿ, ನಮ್ಮನೆ ತಗೊಂತ ಇದ್ದೀರಾ, ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ಸಿಗರೇಟ್ ಹೊಡಿತೀರಾ, ಎಣ್ಣೆ ಹೊಡಿತೀರಾ? ಅಂಥವೆಲ್ಲ ಏನು ಬೇಡ. ರೀ ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಹೊಡೀರಿ ಏನೋ ಒಂದು. ಏನು ಬೇಡ. ಅವೆಲ್ಲ ಏನು ಬೇಡ, ದುಡ್ಡು ಕೊಟ್ಟು ಬೇಗ ಸೈನ್ ಮಾಡಿಸ್ಕೊ, ಇಲ್ಲಾಂದ್ರೆ ಅವ್ನು ಪೂರ್ತಿ ಆಗಾಡ್ಬಿಡ್ತಾನೆ. ಅವೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಸುಮ್ಮನೆ ನನ್ನ ದೋಸ್ತ ನಾನು ನಿಮ್ಗೆ ಒಳ್ಳೆ ಕಿರಿಕಿರಿ ಸರ್. ಅದು ಸ್ವಲ್ಪ ಮನಿದು ನೋಡ್ರಿಲ್ಲ, ಏನು ಮಾತಾಡಿರಲ್ಲ. ಮೊನ್ನೆ ಬಂದಾಗ ಮೀಟ್ ಆದಾಗ ಎಷ್ಟು ಮಾತಾಡಿದ್ದು? 6,03,000. ನಾನು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಕಣಯ್ಯ, ನೀನು ತುಂಬ ಕಮ್ಮಿ ಕೊಡ್ತಿದ್ದೆ ನನಗೆ. ಏನು ನೋಡ್ರಿ ಸರ್, ನಮ್ಮ 12 ಅವ್ರು 6 ಲಕ್ಷ ರೂಪಾಯಿ ದುಡಿಬೇಕಾದ್ರೆ ನಿಂದು 12 ಆಗೈತೆ, ನಂದು 24 ಆಗೈತೆ. ಕಟ್ಟವಾಗ ನಾನು ಯಾರಿಗೆ ಹೇಳೋದು? ಅದೇನು ಮಾಡಿದ್ರಿ ನೀವು? ಏನು ಮಾತಾಡ್ರಿ ನೋಡ್ರಿ ಫೋನ್. ಫೈನಲ್ ರೇಟ್ ಹೇಳಪ್ಪ. 6 ಲಕ್ಷ ತುಂಬ ಕಮ್ಮಿ. ಇಂಥ ಮನೆ ನಿಮ್ಗೆ ಯಾರು ಕೊಡೋಣ 6 ಲಕ್ಷದಲ್ಲಿ? ಏನೋ ನೋಡ್ರಿ ಸರ್, ನಾವು ಹಳ್ಳಿಯಿಂದ ಬಂದೂರಿ, ಅಷ್ಟೊಂದು ಏನು ಗೊತ್ತಿಲ್ಲ. ನಿಮ್ದು ದೊಡ್ಡದು ಅನ್ಕೋತ ನಮ್ಮ ಮನಸ್ಸ. ನೋಡ್ರಿ ಏನು ಒಂದು ಸ್ವಲ್ಪ ಕಡಿಮೆ ಒಳಗೆ ಮುಗಿಸ್ಕೊಡ್ರಿ. ಇನ್ನೂ ಬೇಕಾದ್ರೆ 3,000 ರೂಪಾಯಿ ಬಿಟ್ಟರೆ ನಡೀತಿತ್ತು ನಮ್ಗೆ. ಒಂದು ತಿಂಗಳು ಸಂತಿ ಮಾಡ್ಬೋದು ರೀ. ನಾನು ಹಾಕೋ ಚಡ್ಡಿನೇ 3,000 ಕಣಯ್ಯ. ನೀವೆಲ್ಲ ದೊಡ್ಡ ಮಂದಿ ಹಾಕ್ರಿ, ನಾವು ಸಣ್ಣವ್ರು ಹಾಕೂರಿ. ನಮಗೆ ಎಲ್ಲಿ 40 ರೂಪಾಯಿ ಚಡ್ಡಿ ಹಾಕೊಂಡು ಒಂದು ವರ್ಷ ಹಾಕೋತ ನಾವು. ಸರಿ, ಏನು ಸ್ವಲ್ಪ ಅನಿಸಿದ್ದು? ಸರಿ, ನಾವು ಮನೆ ತೊಳಕ್ಕೆ ಬಂದಿರಿ, ನಿಮ್ಮ ಕೆಲಸ ಅಲ್ಲ. ಆಯ್ತು ಅನ್ಸಯ್ಯ. ಬೇಕಾದ್ರೆ ತೊಳೆದು ಬಿಡ್ತು ನಡೀಲಿ. ಬರ ಇಲ್ಲಿ. ಸರಿ, ಒಂದು 7 ಲಕ್ಷ ಕೊಟ್ಟು ಇಸ್ಕೊಂಡವ್ರು. ನೋಡ್ರಿ ಸರ, 6,03,000 ರೂಪಾಯಿ ಅಂದಿರಿ. ಅದು ರೋಗಿನ ಬೇಕಾದ್ರೆ ನೀವು 200 ರೂಪಾಯಿ ಬಿಡ್ರಿ. 40 ರೂಪಾಯಿ 50 ರೂಪಾಯಿ ಅಂದ್ರೆ 4 ಚಡ್ಡಿ ಬರ್ತಾವೆ ನನಗೆ. ಚಡ್ಡಿ ತೊಗೊಳಕ್ಕೆ ಬಂದಿದ್ಯಾ, ಮನೆ ತೊಗೊಳಕ್ಕೆ ಬಂದಿದ್ಯಾ? ಮನೆ ತೊಳಕ್ಕೆ ಬಂದವ್ರಿ. ಹಾಂ, ಮತ್ತು ಅದು ಬೇಕ್ರಿಲ್ಲ ಜೀವನಕ್ಕೆ. ಮತ್ತೆ ಚಡ್ಡಿಯಿಂದ ನಡೀತೈತೇನು ರೀ? 7 ಲಕ್ಷ ಕಮ್ಮಿ ಕೊಡೋಕ್ಕಾಗಲ್ಲಯ್ಯ. ಅಷ್ಟೇ ಆಯ್ತು, 6 ಲಕ್ಷ ಕೊಡ್ತೀನಿ ಬಿಡ್ರಿ. ನೋಡ್ರಿ ಒಂದು ಸ್ವಲ್ಪ 500 ಕಿಲೋಮೀಟರ್ ಬಿಟ್ಟು ದೂರ ಬಂದನ್ರಿ. ಹಂಗೋ ಹಿಂಗೋ ಒಂದು ವರ್ಷಕ್ಕೆ ಮದುವೆ ಹಾಕ್ಯಾರ ದುಡ್ಡು ಹಂಗೋ ಹಿಂಗೋ ರೊಕ್ಕ ಮಾಡೀನಿರಿಪ್ಪ. ಹೊಡಿತಿದ್ದಮ್ಮ. ಬ್ಯಾಡ್ರಿಪ್ಪ ಅಂತವ್ರಲ್ಲ ನಾವು. ನಾನು ಸ್ವಲ್ಪ ಟೈಮ್ ಕೊಡೋ, ಯೋಚನೆ ಮಾಡ್ತೀನಿ ನಾನು. ಆಮೇಲೆ ನೋಡ್ರಿ ಜಾಸ್ತಿ ಇಲ್ಲ ಅಂತ ಆಗ್ಬಾರ್ದ್ರಿ. ಎಷ್ಟು ಕೇಳಿದ್ ನೀನು? 6 ಲಕ್ಷ ರೀ. 6 ಲಕ್ಷ ಕೇಳ್ತಾವನೆ ನೋಡಯ್ಯ. 6,03,000 ಕೊಡು. ಆಯ್ತು ಸರಿ, ಸಹಿ ಮಾಡ್ರಿ. ಅವ್ನು ಪೇ ಮಾಡಿರಿ. ಮಾಡ್ತಿದ್ದವ್ರಿ. ಬೆಂಗಳೂರಾಗ ನಮ್ಗೆ ಯಾರು ಗೊತ್ತಿಲ್ಲ, ನಾವು ಎಲ್ಲಿ ಹೋಗೋದಿಲ್ಲ. ಅದು ಎಂತಂದಿದ್ದೀರಾ? ಸಹಿ ಮಾಡೋರು ನೀವು ತರಬೇಕಪ್ಪ. ಅಲ್ಲೇ ಎಲ್ಲಿ ಹರಿದೋಗಿತ್ರಿ ಅಂತ ಮಾಡೀನಿ ಪೇಪರ್. ನಿಮ್ಮ ಹೆಸರು ಭಾಳ ಮಸ್ತ್ ಐತ್ರಿ, ಬಾಜುರಿ ಮಸ್ತಾನ. ಬರೋಣ ರೀ? ಪೇ ಮಾಡಿರಿ. ಹೌದಲ್ರಿ? 6,02,000. ಹಾಂ, 3,000. ಹಾಂ. ಸ್ಕ್ಯಾನರು ನಂಬರ್? ಸ್ಕ್ಯಾನರು ನಂಬರೆಲ್ಲ ಕೊಡಲ್ಲ, ಅಫಿಷಿಯಲ್ ನಮ್ಮದು ನಂಬರ್. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ದೊಡ್ಡದೈತೆ ಅಂತೇಳಿ ಮನ್ಸು. ತುಂಬ ಆಯ್ತಾ ನಿನಗೆ? ನಮಗೆ ಭಾಳ ದೊಡ್ಡದೈತ್ರಿ ಮನಸ್ಸು. ಮಾಡಿದ್ವಿ ನೋಡ್ರಿ. ಇದೇ ಮನೆ. ಮನೆ ಭಾಳ ಮಸ್ತ್ ಐತ್ರಿ. ಬೆವರು ಸೂಸ್ ಕಟ್ಟಿದೀವಲ್ಲ, ಮಸ್ತ್ ಇರುತ್ತೆ. ನಾವು ಬೆವರೆಲ್ಲ ಸುಡ್ಸಂಗಿಲ್ರಿ, ನೀರು ಸುಡಿಸ್ತೀವಿ. ಯಾಕೆ ಹೇಳ್ರಿ? ಮನೆ ಕಟ್ಟಾಕ್ ಬೇಕಾಗಿರೋದು ನೀರು ರೀ. ಆದ್ರೂ ಮನೆ ಮಸ್ತ್ ಐತೆ ಬಿಡ್ರಿ. ನೋಡಿ ಹೆಂಗೈತೆ ಮನೆ, ಮಸ್ತ್ ಐತಲ್ಲ. ನಿನ್ನ ಸಂಬಂಧ ಏನು ಬೇಕಾದ್ರೆ ಮಾಡ್ತೀನಿ, ತಲೆ ಕೆಡಿಸೋ. ಬರ್ದ್ರಿ? ಸರಿ, ಹುಷಾರಾಗಿರಿ. ಸರಿ ಕಣಯ್ಯ, ಹುಷಾರು ಕಣವ. ನಮ್ಗೆ ಗೊತ್ತ್ರಿ, ನಮ್ಮ ಏನ್ರಿ ಇನ್ನಂತೂ ಪದ್ಧತಿ ಐತಿ. ಇಷ್ಟ ಆತಲ್ಲ ಈ ಪೇಪರ್ ತೊಗೊಂಡು ಅವ್ನು ತೋರ್ಸ್ಕೊಂಡು ನಮ್ಮ ಮನೆಗೆ ಬರ್ತೀನಿ. ನೀನು ಹಂಗೆ ಬಿಟ್ಟು ಹೋಗ್ಕೊಂಡು ನಡಿ. ಲಾಯರ್ ಸರ ಯಾರಪ್ಪ, ಏನಾಗ್ಬೇಕಿತ್ತು? ಏನ್ರಿ ಲಾಯರ್ ಸರ್, ಇಷ್ಟು ಲೋಡ್ ಮರೆತು ಬಿಟ್ರೇನು? ನಾನು ರೀ ಕರಿಬೇಷ. ಓ ನೀನಾ? ಕರಿ ಬಸ್ವ, ಪಾಪ ಬಾ ಕುತ್ಕೋ, ಬಾ ಒಳಗಡೆ.
ನೀವು ಬಾ ಅನ್ಲಿಕ್ಕಂದ್ರು ಬರ್ತೀರಿಪ್ಪ ಲಾಯರ್ ಸರ್. ಮತ್ತೇನ್ರಿ ಲಾಯರ್ ಸರ್, ನಾಷ್ಟ ಇಷ್ಟ ಮಾಡಿರೋ ಇಲ್ಲ? ಅಯ್ಯೋ ಲಾಯರ್ ಅಂತ ಯಾಕಪ್ಪ ಕರಿತಿ? ರಿಟೈರ್ಮೆಂಟ್ ಆಗಿ 3 ವರ್ಷ ಆಯ್ತು ನಂದು. ಏನು ಹೇಳಪ್ಪ? ನೋಡ್ರಿ ಲಾಯರ್ ಸರ್, ನಿಮ್ದು ಅದು ರಿಟೈರ್ಮೆಂಟ್ ಗಿಟ್ರ ಅದು ಏನು ಬೇಕಾದಾಗಿರಲಿ, ನೀವು ಯಾವತ್ತಿದ್ರೆ ನಮಗೆ ಲಾಯರ್ನ. ನಿಮ್ಮದು ಭಾಳ ದೊಡ್ಡದೈತೆ ಮನಸ್ಸು. ಒಂದ್ ಸ್ವಲ್ಪ ಈ ಮನೆ ತೊಗೊಂಡಿನ ಒಂದು ಸಾಲ 6 ಲಕ್ಷ ರೂಪಾಯಿ ಕೊಟ್ಟ, ಸ್ವಲ್ಪ ಇದನ್ನ ಸೈಗಿ ಎಲ್ಲ ಕರೆಕ್ಟ್ ಐತೆ ಅಂತ ಚೆಕ್ ಮಾಡ್ರಿ. ಇದು ಇಲ್ಲಪ್ಪ, ಇಲ್ಲಿ ಸೈನೇ ಇಲ್ಲ. ಐತಿ ಸಹಿ ಮಾಡಿದ್ರಿ ಸರ್, ನಾನು ಕಣ್ಣು ಮುಂದೆ ಮಾಡೇನ್ರಿ ಸಹಿ ಮಾಪ್ ಬಡಿಸಿ ಮಗ. ತೋರ್ಸ್ ಇವಾಗ ನನಗೆ ಕಣ್ ಕಾಣಿಸಲ್ಲ, ಗ್ಲಾಸ್ ಹಾಕಲ್ಲ ನಾನು. ಏನಾಗೈತೆ ಅಂತ ಗೊತ್ತಿಲ್ರಿ, ಒಂದು ಸ್ವಲ್ಪ ಏನಾರ ಮಾಡ್ರಿ. ಏನ್ ಮಾಡಕ್ಕಾಯ್ತು? ನಂಬರ್ ಅದು ಐತಿಲ್ಲ? ಐತ್ರಿ ಸರ್. ಹಚ್ ಫೋನ್ ಹಚ್. ಅವ್ನು ಮ್ಯಾಟ್ ಹೋಗಿ ಬಿಡ್ತೀನಿ ರೀ, ಅವ್ನು ಸಿಕ್ಕಂದ್ರೆ. ಬಿಡಿ ಜಾಬ್ ಐತ್ರಿ ಸರ್. ಚಲ ಮಾಡಿದೆ. ಅಲ್ಲಿ ಏನು ಅಲ್ಲೋ, ಸಹಿ ಹಾಕತ್ತಾನ, ನೀ ಏನ್ ಮಾಡಕತ್ತಿದ್ದಿ? ನನ್ನ ಕಣ್ಣು ಮುಂದೆ ಹಾಕಿರಿ ಸರ್, ಏನಾರ ಮಾಡಿದೆ 6 ಲಕ್ಷ ರೂಪಾಯಿ ಕೊಟ್ಟರು. ಈಗ ನನ್ನ ಮುಂದೆ ಹಾಕೊಂಡ್ ಕುಂದ್ರೆ ಬಂತು. ನೀ ಕಾಸು ಕೊಟ್ಟಿದ್ದೇನೆ ಫುಲ್ ಕೊಟ್ಟಿರಿ. ಆಗ 6 ಲಕ್ಷ ರೂಪಾಯಿ ಹತ್ತಿರದಕ್ಕೆ ಬರಲ್ಲ. ಇವಾಗ ಎಷ್ಟು ಕೊಟ್ರಿ? 6 ಲಕ್ಷ ರೀ. ಎಷ್ಟು ದರ ಹೇಳಿದ್ರಿ ನೀವು? ನಮ್ಮ ತಲೆಗೆ ಹಾಕ್ತಿರಲ್ರಿ ಅವನ ಲಾಯರ್ ಅಲ್ಲ, ಅದು 2 ಸಲ ಕೇಳಿ ಅಭ್ಯಾಸ ಆಗ್ಬಿಡೋದು. ಲಾಯರ್ ನಮ್ದು ಏನಾರ ಮಾಡ್ರಿ, ಬೇಕಾದ್ರೆ ನಿಮ್ಗೂ ಒಂದು 50 ಸಾವಿರ ಕೊಡ್ತೀವಿ. ಇದು 50 ಅಲ್ಲ, 1 ಲಕ್ಷ ಕೊಟ್ರು. ನಿನ್ನ ಹತ್ರ ಏನದ ಪ್ರೂಫ್ ಏನದ? ನಾನು ಮಾಡಕ್ ರೊಕ್ಕ ಕೊಟ್ಟನ್ರಿ ಅಪ್ಪ, ಅದ ಪ್ರೂಫ್ ರೀ. ಸರಿಯಾಗಿ ಬಕ್ರ ಮಾಡ್ಬಿಟ್ಟು ಹೋಗ. ನಾವು ನಿಮ್ಗ ಸಹಿ ಮಾಡಿಲ್ಲ, ಸುಮ್ಮನೆ ಹಿಂಗ್ ಮಾಡ್ಯಾನ. ನೀ ನೋಡಿದಿ ಮನೆ ಗುಂಗಿನಾಗ. ಏನ್ ತಿಳಿಯೋ ನಿಮ್ದೆಲ್ಲ? ಏನು ಮಾಡಕ್ಕಾಗ್ರಿ ಸರ್? ಅವ್ರು ಭಾಳ ಇಷ್ಟ ಮಾಡ್ರ ಸರಿಯಾಗಿ ಸರಿಯಾಗಿ ಟೋಪಿ ಹಾಕಿನ ನೀನ್ ಹಾಕ್ಸ್ಕೊಂಡಿದಿ. ಏನಿಲ್ಲ, ಎಲ್ಲಿ ಬಿಟ್ಟು ಹೋಗಿ ಊಟ ಮಾಡಿ ಮಕ್ಕ ಹೋಯ್ತು ಅಷ್ಟೇ. ನೀವು ಯಾವ ನಮ್ಮ ಮನೆ ಮುಂದೆ ಎದ್ದು ಕಳಕತ್ತಿ ಈಗ? ಇದಕ್ಕೆ ಬರ್ಲಾಕ ಯೂಸ್ ಇಲ್ಲ. ಅದು ಮುಗ್ದೋಗಿರಕೈತೆ. ಅದು ಅವನ್ ಸಹಿ ಏನಾಯ್ತ ನೋಡು. ನಡಿ ಹೊಂದೋಗಿ ಮಲ್ಕ. ಅವನು ಮನಿ ಸಂಬಂಧ 6 ಲಕ್ಷ ರೂಪಾಯಿ ಡಬ್ಬ ಹಾಕಿ ನಾವು ಬಿಲ್ ಹಾಕೊಂಡು ಸಾಯ್ದು ಬೆಸ್ಟ್ ಅನ್ಸುತ್ತೆ. ಅವನಿಗೆ ಸತ್ತೋದ್ರೆ ಬರ್ತದಲ್ಲ. ನೀ ಸಹಿ ಇರ್ಲಿಕ್ಕಂದ್ರೆ ಪೇಪರ್ ತೊಗೊಂಡು ಏನು ಮಾಡಿದ್ರಿ ಲಾಯರ್? ನೀವು ಹಾಕ್ತಿರ್ಲಿ ಅವ್ನು ಒಬ್ಬ ಮತ್ತೆ. ಇವ ಹೇಳಲ್ಲ.